ಹಿಂದಿನ ಮುಂದೆಯಂತೆ ಕರ್ನಾಟಕವನ್ನು ಜಗದೇವಿಯಾಗುವುದಿಲ್ಲ. ಕರ್ನಾಟಕದಿಂದ ಇಲ್ಲಿಯ ಜನರ ಭಾಷೆಯೂ ಕನ್ನಡವೂ ಒಂದು. ಎಲ್ಲರೂ ಬರೆಯಲು ಕನ್ನಡದ ಅರ್ಥ ನಾನು 8ನೇ ತರಗತಿಯ ಭಾಗದಲ್ಲಿ ಓದುತ್ತಿದ್ದೇನೆ. ಮೊನ್ನೆ ತಾನೇ ನಾನು ರಂಗಸಂಗೀತದ ಬಗ್ಗೆ ತಿಳಿದುಕೊಂಡರು. ಇಂದು ಧಾರವಾಡಗಳ ಬಗ್ಗೆ ತಿಳಿದುಕೊಳ್ಳೋಣ. ಬೆಳಗಾವಿಯವರು ಇವರ ಹೆಸರು ದತ್ತಾತ್ರೇಯ ರಾಮಚಂದ್ರ. ಇವರು 31 ಜನವರಿ 1996ರಲ್ಲಿ ಧಾರವಾಡ ಜಿಲ್ಲೆಯ ಶಿರಹಟ್ಟಿಯಲ್ಲಿ ಜನಿಸಿದರು. ಇವರ ತಂದೆ ರಾಮಚಂದ್ರ ದಂಡೆ, ತಾಯಿ ಅಂಬವ್ವ. ಇವರು 1916ರಲ್ಲಿ ಲಕ್ಷ್ಮೀಬಾಯಿ ಅವರ ಜೊತೆ ವಿವಾಹ ಆದರು. ಇವರಿಗೆ ಜನಪ್ರಿಯವಾಗಿ ಬೆಳಗಾವಿ ಎಂದು ಹೆಸರಿರುತ್ತಾರೆ. ಇವರು 20ನೇ ಶತಮಾನದ ಕನ್ನಡ ಶ್ರೇಷ್ಠ ಸಾಹಿತ್ಯ ಕವಿ ಎಂದು ಪರಿಗಣಿಸಲಾಗಿದೆ. ಇವರು ಇತಿಹಾಸದಲ್ಲಿ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು. ಕನ್ನಡ ಸಾಹಿತ್ಯದ ಕನ್ನಡದ ನವೋದಯ ಚಳವಳಿಯ ಪ್ರವರ್ತಕ ಕವಿ ಮತ್ತು ಉತ್ತರ ಕರ್ನಾಟಕದ ಪ್ರದೇಶದಲ್ಲಿ ಕನ್ನಡ ಭಾಷಾ ಪುನರುಜ್ಜೀವನದ ಪ್ರಮುಖ ವ್ಯಕ್ತಿ. ಬೇಂದ್ರೆಯವರು ತಮ್ಮ ಮೂಲಕ ಕನ್ನಡ ಸಾಹಿತ್ಯ ಮತ್ತು ಆಧುನಿಕ ಕನ್ನಡ ಕಾವ್ಯಗಳಲ್ಲಿ ಹೊಸ ಹಾದಿಯನ್ನು ರೂಪಿಸಿದರು. ದೇಶೀಯ ಕನ್ನಡದ ಬಗ್ಗೆ ವಿಶೇಷವಾಗಿ ಧಾರವಾಡದ ಉತ್ತರ ಕರ್ನಾಟಕದ ಪ್ರದೇಶಗಳಲ್ಲಿ ಮಾತನಾಡುವ ಕನ್ನಡದ ರೂಪ. ಅವರ ಕಾವ್ಯದ ಶ್ರೀಮಂತಿಕೆ, ಸ್ವಂತಿಕ ಮತ್ತು ಉತ್ಕೃಷ್ಟತೆ ಕನ್ನಡ ಭಾಷೆಯ ಬಗ್ಗೆ ಅವರ ಪೂರ್ವಭಾವಿ ಭಾವನೆ ಮತ್ತು ಅವರ ವರ್ತನೆಯ ವ್ಯಕ್ತಿತ್ವವು ಅವರನ್ನು ಕನ್ನಡ ಜನರಿಂದ ಹೊರಕವಿ ಎಂದು ಪ್ರಶಂಸಿಸುವುದಕ್ಕೆ ಕಾರಣವಾಗುತ್ತದೆ. ಸುಮಾರು 70 ವರ್ಷಗಳ ಕಳೆದ ಪ್ರಯಾಣದಲ್ಲಿ ಬೇಂದ್ರೆ ಅವರು ಕಾವ್ಯೋದ್ಯೋಗ ಅಥವಾ ಕಾವ್ಯದ ಉನ್ನತ ಯೋಗ ಎಂದು ಕರೆಯುವಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡರು. ಬಹುಶಾಸ್ತ್ರೀಯ ಪ್ರತಿಭೆ ಅವರ ಗ್ರಂಥಾಲಯವು ಕ್ವಾಂಟಮ್ ಭೌತಶಾಸ್ತ್ರ ಮತ್ತು ಶರೀರಶಾಸ್ತ್ರ ಸೇರಿದಂತೆ 102 ವಿಷಯಗಳ ವ್ಯಾಪಿಸಿರುವ ಪುಸ್ತಕಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಬಹಳ ಹಿಂದಿನಿಂದಲೂ ಬೇಂದ್ರೆ ಅವರು ತಮ್ಮ ಕಾವ್ಯವನ್ನು ಅಂಬಿಕಾತನಯ ದತ್ತ ಎಂದು ಪ್ರಕಟಿಸಿದರು. ಒಂದು ಬುಕ್ಕಾನಮ್ಮ ಅಥವಾ ಕಾವ್ಯನಾಮಕ್ಕಾಗಿ ಬೇಂದ್ರೆ ಅವರು ಅಂಬಿಕಾತನಯ ದತ್ತ ಅವರನ್ನು ಸಾರ್ವತ್ರಿಕ ಆಂತರಿಕ ಧ್ವನಿ ಎಂದು ಬಣ್ಣಿಸಿದರು. ಬೇಂದ್ರೆ ಅವರು ನಂತರ ಜಗತ್ತಿಗೆ ಕನ್ನಡದಲ್ಲಿ ಪ್ರಸ್ತುತಪಡಿಸಿದರು. 1964ರ ಬೇಂದ್ರೆ ಅವರು ತಮ್ಮ ಕವನ ಸಂಕಲನ 4 ಕಂತಿಗಾಗಿ ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದರು. ಉಡುಪಿಯ 13 ಮಠದಿಂದ ಕರ್ನಾಟಕದ ಕವಿತ್ವದ ತಿಲಕ ಎಂದು ಗುರುತಿಸಲ್ಪಟ್ಟಿದೆ. ಅವರು ಮಾಂತ್ರಿಕ ಕಾವ್ಯವನ್ನು ರಚಿಸುವ ಅವರ ಸಾಮರ್ಥ್ಯಕ್ಕಾಗಿ ಕಾವ್ಯಾಧರಿನ ಕಾವ್ಯ ಮಾಂತ್ರಿಕ ಎಂದು ಕರೆಯುತ್ತಾರೆ. ಇವರು 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದರು. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದರು. 1958ರಲ್ಲಿ ಅರಣ್ಯ ಕೃಷಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. 1964ರ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಬೇಂದ್ರೆ ಅವರಿಗೆ ಸನ್ಮಾನವನ್ನು ನೀಡಿದರು. 1965ರಲ್ಲಿ ಮರಾಠಿಯಲ್ಲಿ ರಚಿಸಿದ ಸಂವಾದ ಎಂಬ ಕೃತಿಗೆ ಬಹುಮಾನವನ್ನು ನೀಡಿದರು. ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು ಹಾಗೂ ಕರ್ನಾಟಕದ ವಿಶ್ವವಿದ್ಯಾನಿಲಯಗಳ ಗೌರವ ಡಾಕ್ಟರೇಟ್ ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪಡೆದರು. ಕವಿ ದಾರ್ಶನಿಕ ಬೇಂದ್ರೆ ಈ ಯುಗದ ಒಬ್ಬ ಮಹಾಕವಿ. ಇವರು ಕವಿಗಳಿಗೆ, ಸಾಹಿತಿಗಳಿಗೆ ಸ್ಫೂರ್ತಿಯ ಸೆಲೆ. ಎಲ್ಲಾ ಕಾಲಕ್ಕೂ ಬಾಳುವಂತಹ ಕವಿಗಳನ್ನು ರಚಿಸಿದ ಕೀರ್ತಿಯವರದ್ದು. ನಾಡಿನ ತುಂಬೆಲ್ಲ ನಡೆದಾಡಿದ ಅವರು ನೀಡುವಂಥ ಪ್ರತಿಯೊಂದು ಸಾಹಿತ್ಯದ ನುಡಿಗಳು ಮಾನವನ ನಾಡಿ ಮಿಡಿಸದಂತೆ ಹರಿದಾಡಿ ಇಡೀ ಕನ್ನಡ ಸಾಹಿತ್ಯ ರಂಗವನ್ನು ಶ್ರೀಮಂತಿಗೊಳಿಸಿದೆ ಎಂದು ತಪ್ಪಾಗಲಾರದು. ಇಡೀ ಜೀವನದ ತುಂಬ ನಿಸ್ವಾರ್ಥ ಸೇವೆಯನ್ನು ಕಳೆದ ಧಾರವಾಡದ ಅಜ್ಜ ಅವರ ಕೆಲವೊಂದು ಮಕ್ಕಳ ಕಥೆಗಳು ಮಕ್ಕಳ ಮನಸ್ಸನ್ನು ಪರಿವರ್ತಿಸುತ್ತವೆ. ಇವರು 26 ಅಕ್ಟೋಬರ್ 1918ರಲ್ಲಿ ಮರಣ ಹೊಂದಿದರು. ಇಷ್ಟೊಂದು ಅವಕಾಶ ಪಡೆದ ಕವಿ ತಮ್ಮೆಲ್ಲರಿಗೂ ಧನ್ಯವಾದಗಳು.